ಸರ್ಕಾರ ಮತ್ತು ಸಾರಿಗೆ ನೌಕರರ ಮಧ್ಯೆ ಇದುವರೆಗೂ ನಿಂತಿಲ್ಲ ಸಂಘರ್ಷ. ಸಾರಿಗೆ ಸಂಘಟನೆಗಳು ಕೊಟ್ಟಿದ್ದಂತಹ ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಅದರ ಪರಿಣಾಮ ಇವತ್ತಿನ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವುದು. ಅಲ್ಲೀಗ ಸಂಧಾನ ಸಭೆ ನಡೀತಾ ಇದೆ, ಸಂಧಾನದ ಸರ್ಕಸ್ ನಡೀತಾ ಇದೆ. ಕೆಎಸ್ಆರ್ಟಿಸಿಯ ಎಂಡಿ ಆ ಸ್ಥಳಕ್ಕೆ ಬಂದಿದ್ದಾರೆ. ಪ್ರತಿಭಟನಾ ನಿರತರ ಜೊತೆಗೆ ಕೆಎಸ್ಆರ್ಟಿಸಿ ಎಂಡಿ ಮಾತುಕತೆಗೆ ಮುಂದಾಗ್ತಾ ಇರುವುದು. ಅಕ್ರಮ್ ಪಾಷಾ ಸರ್ಕಾರದ ನಿರ್ಧಾರವನ್ನು ತಿಳಿಸ್ತಾ ಇದ್ದ ಪ್ರತಿಭಟನಾ ಮುಖ್ಯಸ್ಥರಿಗೆ. ಎಂಡಿ ಅಕ್ರಮ್ ಪಾಷಾ ಮಾತಿಗೆ ಒಪ್ಪುತ್ತಾ ಇಲ್ಲ ಪ್ರತಿಭಟನಾಕಾರರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೆಎಸ್ಆರ್ಟಿಸಿ ಎಂಡಿ ಸರ್ಕಾರದ ಪರವಾಗಿ ಬಂದಿರೋ ಹೋರಾಟದ ಜಾಗಕ್ಕೆ ಎಂಡಿ ಅಕ್ರಮ್ ಪಾಷಾ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಅನ್ನುವಂಥ ವಿಚಾರವನ್ನ ಅಲ್ಲಿ ಪ್ರತಿಭಟನಾ ನಿರತರಿಗೆ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಒಪ್ಕೊಳ್ತಾ ಇಲ್ಲ ಪ್ರತಿಭಟನಾ ನಿರತರು ಅಂತ, ಅಂದ್ರೆ ಸಾರಿಗೆ ನೌಕರರು ಒಪ್ಪಿಕೊಳ್ತಾ ಇಲ್ಲ, ಮುಖಂಡರು ಒಪ್ಪಿಕೊಳ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸಂಧಾನ ಸಭೆ, ಸಂಧಾನ ಸರ್ಕಸ್ ನಡೀತಾ ಇರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ. ಸರ್ಕಾರವು ತನ್ನ ಬಾಗಿಲನ್ನು ತೆರೆದಿದೆ, ಅದೇ ರೀತಿ ನಮ್ಮ ಇಲಾಖೆ ಸಹ ಬಾಗಿಲನ್ನು ತೆರೆದಿದೆ. ನಾವು ಈ ಒಂದು ಚರ್ಚೆಯನ್ನು ಮಾಡುತ್ತೇವೆ. ಚರ್ಚೆಯನ್ನು ಮಾಡಿ ಮುಂದೆ ಏನು ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಮತ್ತೆ 60,000 ಪಾಯಿಂಟ್ ಅನ್ನು ಹೇಳಿದ್ರು ರಿಟೈರ್ಡ್ ಎಂಪ್ಲಾಯಿಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಕೇವಲ 1 ವರ್ಷದಲ್ಲಿ 3,200 ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ವಿಲ್ ಟೇಕ್ ಕೇರ್ ಆಫ್ ದೋಸ್ ರಿಟೈರ್ಡ್ ಎಂಪ್ಲಾಯೀಸ್ ಅಂತ ಸರ್ಕಾರ ಏನು ನಮಗೆ 14 ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ರೆಕಮೆಂಡ್ ಮಾಡಿತ್ತು. 14 ತಿಂಗಳ ಒಂದು ಅರಿಯರ್ಸ್ ಅನ್ನ ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಪಿಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂತ 12 ತಿಂಗಳ ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಚಿವರು ನಮ್ಮ ನಾಯಕರುಗಳು ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಇದಕ್ಕೆ ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾನು ಮಾತನಾಡಿದ್ದೀನಿ, ಮಾನ್ಯ ಸಚಿವರು ಶಾರ್ಟ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಒಂದು ಸಭೆಯನ್ನು ಏರ್ಪಡಿಸ್ತೇವೆ, ಅತಿ ಶೀಘ್ರವಾಗಿ ಮಾಡ್ತೀವಿ. ಮತ್ತು ಎಷ್ಟು ಪರ್ಸೆಂಟ್ ಅನ್ನೋದನ್ನ ಆ ಒಂದು ಸಭೆಯಲ್ಲಿ ನಿರ್ಧಾರ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ಮಾತುಕತೆ ಮುಖಾಂತರ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ಎಷ್ಟು ನಾವು ಇದು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರ ಮಾತಾಗಿದೆ. ಸರ್ಕಾರದ ಪರವಾಗಿ ಪ್ರತಿಭಟನಾ ಸ್ಥಳಕ್ಕೆ ಬಂದಿರುವಂತದ್ದು. ಏನ್ ನಿರ್ಧಾರ ತೆಗೆದುಕೊಂಡಿದೆ, ಸಾರಿಗೆ ಸಚಿವರು ಕೊಟ್ಟಂತಹ ನಿರ್ಧಾರ, ಸರ್ಕಾರ ಕೊಟ್ಟಂತಹ ನಿರ್ಧಾರ ಏನಿದೆ ಅಂತ ಅವರು ತಿಳಿಸ್ತಾ ಇರುವಂತದ್ದು ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು, ಆಫ್ಟರ್ ಕೋವಿಡ್ ನಿಂದ ಇಲ್ಲಿವರೆಗೂ ಕೂಡ ಅನೇಕ ಹೋರಾಟಗಳನ್ನ ಸಾರಿಗೆ ನೌಕರರು ಮಾಡಿರೋದನ್ನ ನಾವು ನೋಡಿದ್ದೀವಿ. ವಾರನ್ಗಟ್ಲೆ ಬಸ್ಗಳನ್ನ ಸ್ಥಗಿತ ಮಾಡಿ ಹೋರಾಟ ಮಾಡಿದ್ದು ಕೂಡ ಇದೆ. ಆದ್ರೂ ಕೂಡ ಅವರ ಒಂದಿಷ್ಟು ಬೇಡಿಕೆಗಳೇನಿದೆ ಅದಕ್ಕೆ ಸರ್ಕಾರ ಕಿವಿಗೊಡ್ಲಿಲ್ಲ ಅನ್ನುವಂಥದ್ದು ಮೊದಲಿಂದಲೂ ಇಲ್ಲಿವರೆಗೂ ಇರುವಂತ ಮಾತಾಗಿದೆ. ಅಟ್ಲೀಸ್ಟ್ ಇವತ್ತು ಈ ಪ್ರತಿಭಟನೆ ಏನ್ ಸಂಧಾನ ಸರ್ಕಸ್ ನಡೀತಾ ಇದೆ ಸಫಲ ಆಗಿದೆ ಅಂತ ಅನ್ಸುತ್ತಾ, ಹೇಗೆ? ಅರುಣ್, ನಿಜವಾಗ್ಲೂ ಕೂಡ ಸಂಧಾನ ಸಭೆ ಯಶಸ್ವಿ ಆಯ್ತಾ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸಮರ್ಪಕವಾದಂಥ ಉತ್ತರ ಸಿಗ್ತಾ ಇಲ್ಲ. ಯಾಕಂದರೆ ಅಕ್ರಮ್ ಪಾಷಾ ಅವರು 15 ನಿಮಿಷಗಳ ಕಾಲ ಸಭೆಯನ್ನು ಉದ್ದೇಶಿಸಿ ಮಾತಾಡಿದರು. ಸಭೆಯಲ್ಲಿರುವಂಥ ಮುಖಂಡರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಪಟ್ಟರು. ಏನು 2 ಭಾಳ ಪ್ರಮುಖವಾದಂಥ ಬೇಡಿಕೆಗಳಿದ್ದಾವೆ, ಈ 2 ಬೇಡಿಕೆಗಳನ್ನ ನಾವು ಏಕಪಕ್ಷೀಯವಾಗಿ ಯಾವುದೇ ರೀತಿಯಾಗಿ ಒಂದೇ ರೀತಿಯಾಗಿ ನಾವು ನಿರ್ಧಾರವನ್ನು ಕೈಗೊಂಡಿಲ್ಲ. ಈ ಕುರಿತು ಈ ಹಿಂದೆ ಇನ್ನು ಅನಂತ್ ಸುಬ್ರಾವ್ ಏನಿದ್ರು, ಅವರು ಜೀವಂತ ಇದ್ದಾಗ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಪರಿಷ್ಕೃತವಾದಂಥ ಆದೇಶವನ್ನು ನಾವು ಹೊರಡಿಸ್ತೇವೆ ಅಂತಲೂ ಕೂಡ ಹೇಳಿದ್ವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಏಕಪಕ್ಷೀಯ ನಿರ್ಧಾರ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುವಂಥ ಕಾರ್ಯವನ್ನು ಕೂಡ ಮಾಡಿದರು. ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಅಕ್ರಮ್ ಪಾಷಾ ಅವರ ಮಾತಿಗೂ ಕೂಡ ಕೆಲವು ವಿಚಾರಗಳಲ್ಲಿ ಅವರು ಭರವಸೆ ನೀಡ್ತಾ ಇದ್ರೆ, ನಿಮ್ಮ ಭರವಸೆ ಬೇಡ, ನಮ್ಮ ಬೇಡಿಕೆಗಳೇನು ಇದ್ದಾವೆ 2 ಬೇಡಿಕೆಗಳು, ಆ ಬೇಡಿಕೆಗಳು ಈಡೇರಬೇಕು. ಈಡೇರದೇ ಇದ್ದರೆ ನಾವು ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅಂಥೇಳಿ ಸಭೆಯಲ್ಲಿದ್ದಂಥ 1,000ಕ್ಕೂ ಹೆಚ್ಚು ಸಾರಿಗೆ ನೌಕರರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಮಧ್ಯದಲ್ಲಿ ತಮ್ಮ ಭಾಷಣದ ಮಧ್ಯದಲ್ಲೂ ಕೂಡ ಮಾತನ್ನು ಸ್ಥಗಿತಗೊಳಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ನೀವು ಹೇಳುವಂಥ ಭರವಸೆನ ನಾವು ಕೇಳೋದಿಲ್ಲ, ಆದೇಶವನ್ನು ಹೊರಡಿಸಿ ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸುವಂಥ ಕಾರ್ಯವನ್ನು ಕೂಡ ಮಾಡಿದ್ರು. ಈಗ ಅಕ್ರಮ್ ಪಾಷಾ ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡಿದ್ದಾರೆ ಮತ್ತು ಆನಂತರ ಮಾಧ್ಯಮಗಳಿಗೂ ಕೂಡ ಮಾಹಿತಿಯನ್ನು ನೀಡಿದ್ದು ಈ ಆದೇಶವನ್ನು ಏನು ಆದೇಶ ಹೊರಡಿಸಿದ್ದಾರೆ
ಇದನ್ನ ಮತ್ತಷ್ಟು ಸಾರಿ 2 ಸಾರಿನೂ ಕೂಡ ಇನ್ನೆರಡು ಸಾರಿನೂ ಕೂಡ ಸಭೆಯನ್ನ ಮಾಡಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಚರ್ಚೆಯನ್ನ ಮಾಡೋಣ. ಇನ್ನು ನಿವೃತ್ತ ನೌಕರರಿಗೆ ಏನು ತೊಂದರೆ ಆಗ್ತಾ ಇದೆ ಅವರಿಗೆ ತೊಂದರೆ ಮಾಡಲಿಕ್ಕೂ ಬಿಡೋದಿಲ್ಲ. ಅವ್ರಿಗೂ ಕೂಡ ಅವ್ರಿಗೇನು ಸಲ್ಲಬೇಕಾಗಿದೆ ಆ ಗ್ರಾಚ್ಯುಟಿ ಹಣ, ಆ ಹಣವನ್ನು ಕೊಡುವಂಥ ಕಾರ್ಯ ಮತ್ತು ಹಿಂಬಾಕಿ ವೇತನ ಕೊಡುವಂಥ ಕಾರ್ಯ ಏನಿದೆ ಆ ಕಾರ್ಯದ ಕುರಿತಾಗಿಯೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತಲೂ ಕೂಡ ಭರವಸೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯ ಒಟ್ಟು 6 ಸಮಿತಿಗಳು ಬರ್ತದೆ. KSRTC, BMTC ಸೇರಿದಂತೆ ಒಟ್ಟು 6 ಸಮಿತಿಗಳಿದ್ದಾವೆ. ಕಾರ್ಮಿಕ ಸಂಘಟನೆಗಳು, ಸಾರಿಗೆ ನೌಕರರ ಸಂಘಟನೆಗಳು. ಈಗ ಅವರು 6 ಸಂಘಟನೆಯವರು ಈಗ ಸಭೆಯನ್ನ ಮಾಡಲಿದ್ದಾರೆ. ಸಭೆ ಶುರುವಾಗಿದೆ. ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಈಗ ಬಹಳ ಪ್ರಮುಖವಾದಂಥ ವಿಚಾರ. ಆ ನಿರ್ಧಾರವನ್ನ ತೆಗೆದುಕೊಂಡು ಇನ್ನೊಂದು 15-20 ನಿಮಿಷದ ನಂತರ ಬಂದು ಸಭೆಗೆ ಉದ್ದೇಶಿಸಿ ಮಾತಾಡಲಿದ್ದಾರೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ನಾಳೆಯಿಂದಲೇ ಮುಷ್ಕರ ಮುಂದುವರಿಯುತ್ತೋ ಅಥವಾ ನಾಳೆಯಿಂದ ಮುಷ್ಕರ ಮುಂದುವರಿದಿಲ್ವೋ, ಇನ್ನೊಂದಷ್ಟು ದಿನಗಳ ಕಾಲ ಟೈಮ್ ಕೊಡ್ತೀವಿ, ದಿನಗಳನ್ನು ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನೋದು ಕೂಡ, ಅದನ್ನು ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನೋದು ದಿನಗಳ ಅಂದ್ರೆ ಸರ್ಕಾರಕ್ಕೆ ಇನ್ನೂ ಒಂದಷ್ಟು ದಿನಗಳ ಕಾಲ, ಯಾಕಂದ್ರೆ ಮುಂದಿನ ಒಂದು ಸಭೆಯನ್ನು ನಡೆಸಬೇಕಾಗಿದೆ. ಆ ಸಭೆಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅಂತಿಮವಾದಂಥ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ 6 ಸಮಿತಿಗಳಲ್ಲಿ ಬಹುತೇಕರು ಒಂದಷ್ಟು ಸಮಯವನ್ನು ಕೊಡೋದು ಉಚಿತ, ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಭೆಯಲ್ಲಿ ಭಾಗಿಯಾಗಿರುವಂಥ ಸಾರಿಗೆ ನೌಕರರೆಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಈ ರೀತಿಯಾಗಿ ಪದೇ ಪದೇ ನಾವು ಭರವಸೆಯನ್ನ ಕೇಳ್ಕೊಂಡೇ ವಾಪಸ್ ಹೋಗ್ತಾ ಇದ್ದೀವಿ, ಪ್ರತಿಭಟನೆಯನ್ನ ಕೇವಲ ಮಾಡ್ತಾ ಇದ್ದೀವಿ, ಮುಷ್ಕರ ಮಾಡೇ ಬಿಡೋಣ, ಮುಷ್ಕರ ಮಾಡಿದ್ರೆ ಮಾತ್ರ ಸರ್ಕಾರ ಬಗ್ಗುತ್ತೆ, ಇಲ್ಲದೆ ಹೋದ್ರೆ ಬಗ್ಗೋದಿಲ್ಲ, ನಮಗೆ ತೊಂದರೆ ಆಗ್ತಾ ಇದೆ, ಆ ತೊಂದರೆಯನ್ನ ಈಡೇರಿಸುವಂಥ ಕೆಲಸವನ್ನು, ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಅನ್ಯಾಯಕ್ಕೆ ನ್ಯಾಯವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಮುಷ್ಕರಣೆ ಮಾಡೋದು ಒಳ್ಳೆಯದು ಅನ್ನೋದು ಬಹುತೇಕ ಸಾರಿಗೆ ನೌಕರರು ಏನು ಸಭೆಗೆ ಆಗಮಿಸಿದ್ದಾರೆ ಅವರೆಲ್ಲರ ಒತ್ತಾಸೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ನಾಳೆಯಿಂದ ಮುಷ್ಕರಕ್ಕೆ ಮುಂದಾಗ್ತಾರೋ, ಬಸ್ಗಳು ಸ್ಟಾಪ್ ಆಗುತ್ತೋ, ಸಾರ್ವಜನಿಕರಿಗೆ ತೊಂದರೆ ಮುಂದುವರಿಯುತ್ತೋ, ಅಥವಾ ಒಂದಷ್ಟು ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಡ್ತಾರೋ, ಇದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಪಷ್ಟವಾದಂಥ ಮಾಹಿತಿ ಸಿಗಲಿದೆ. ಓಕೆ ಶರಣು, ಇದ್ರ ಜೊತೆಗೆ ಈ ಪ್ರಮುಖ ಬೇಡಿಕೆಗಳನ್ನ ಏನು ಇಡ್ತಾ ಇದ್ದಾರೆ ಸಾರಿಗೆ ನೌಕರರು, ಇದು ಕೂಡ ಇವತ್ತಿನ ಪ್ರತಿಭಟನೆಯನ್ನಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ಪ್ರತಿಭಟನೆಗಳಲ್ಲಿ ಇದು ಕೂಡ ಪ್ರಮುಖವಾದಂಥ ಬೇಡಿಕೆ ಆಗೇ ಇತ್ತು, ಅಂಶಗಳಾಗಿತ್ತು. ಬಟ್ ಸರ್ಕಾರ ಇದನ್ನ ಈಡೇರಿಸಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೈ ಚೆಲ್ಲಿತ್ತು. ಆಗ ಗಟ್ಟಿಯಾಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಎಸ್ಮಾ ಜಾರಿ ಮಾಡಿ ಒಂದಿಷ್ಟು ನೌಕರರನ್ನ ವಜಾ ಕೂಡ ಮಾಡಲಾಯಿತು. ಎಸ್ಮಾ ಜಾರಿ ಆದರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ. ಈಗ ನೀವು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ನಾಳೆಯಿಂದ ಏನಾದರೂ ಮತ್ತೆ ಪ್ರತಿಭಟನೆ ಕಂಟಿನ್ಯೂ ಆದರೆ ಸರ್ಕಾರದಿಂದ ಎಸ್ಮಾ ಮತ್ತೊಂದು ಮಗದೊಂದು ಕ್ರಮ ಆಗೋ ಸಾಧ್ಯತೆಗಳು ಏನಾದರೂ ಇದೆ ಅಂತ ಅನ್ಸುತ್ತಾ? ಅರುಣ್, ಈಗಾಗಲೇ ಎಸ್ಮಾ ಜಾರಿಯನ್ನ ಮಾಡಿದ್ದಾರೆ. ಅದು ಪ್ರತಿ 6 ತಿಂಗಳಿಗೊಂದ್ಸರಿ ನಡೆಯುವಂತ ಪ್ರಕ್ರಿಯೆ, ಅದು ಕಾನೂನಿನ ಪ್ರಕ್ರಿಯೆ. ಆ ಕಾನೂನು ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ವ್ಯಾಪ್ತಿಯಲ್ಲೇ ಬರುತ್ತೆ ಸಾರಿಗೆ ಬಸ್ಗಳೆಲ್ಲವೂ ಕೂಡ. ಈ ಹಿನ್ನೆಲೆಯಲ್ಲಿ ಯಾರು ಎಸೆನ್ಷಿಯಲ್ ಸರ್ವಿಸ್ ವ್ಯಾಪ್ತಿಯಲ್ಲಿ ಬರುವಂಥ ಸಾರಿಗೆ ನೌಕರರಿದ್ದಾರೆ ಇವರೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಎಸ್ಮಾ ಈಗಾಗಲೇ ಜಾರಿಯನ್ನು ಮಾಡಿದ್ದಾರೆ. ನೋ ವರ್ಕ್ ನೋ ಪೇ ಅಂತೇಳಿ ಇವತ್ತು ಕೂಡ ಆ ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಇಲ್ಲಿ ಭಾಗಿಯಾದವರೆಲ್ಲರೂ ಕೂಡ ವೀಕ್ ಆಫ್ ಇರೋರು, ಡ್ಯೂಟಿ ಮುಗಿಸ್ಕೊಂಡು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋವಂಥವ್ರು ಅಥವಾ ನೈಟ್ ಡ್ಯೂಟಿ ಹೋಗುವಂಥವ್ರು, ಇವ್ರು ಮಾತ್ರ ಭಾಗಿಯಾಗಿರೋದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಪ್ರತಿಭಟನೆಗೆ ಒಳ್ಳೆ ಉತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ. ಆದರೆ ನಾಳೆ ಮುಷ್ಕರ ಏನಿದೆ, ಈ ಮುಷ್ಕರಕ್ಕೆ ಎಲ್ಲರೂ ಕೂಡ ಸಾಥ್ ಕೊಡ್ತಾರಾ, ಸಾಥ್ ಕೊಡುವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರಾ, ಇದು ಬಹಳ ಪ್ರಮುಖವಾದಂಥ ವಿಚಾರ. ಸರ್ಕಾರ ಒಂದು ವೇಳೆ ಹೇಳ್ತಾ ಇರೋದು, ಸಾರಿಗೆ ಸಚಿವರು ಕೂಡ ಇವತ್ತು ಬೆಳಗ್ಗೆನೂ ಕೂಡ ಹೇಳಿದ್ದು ಮತ್ತು ಅಕ್ರಮ್ ಪಾಷಾ ಅವರು ಕೂಡ ಏನು KSRTC MD ಹೇಳಿದ್ದು ಕೂಡ ಬಹಳ ಸ್ಪಷ್ಟವಾಗಿ, ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ ಇದು ಏಕಪಕ್ಷೀಯ ಅಲ್ಲ, ನಾವು ನಿಮಗೆ ಇನ್ನೇನು ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನಗಳನ್ನು, ಅಂದರೆ ನಿಮ್ಮ ಬೇಡಿಕೆಗಳೇನಿದ್ದಾವೆ ಹಂತ ಹಂತವಾಗಿ ಈಡೇರಿಸುವಂಥ ಕೆಲಸವನ್ನು ಮಾಡ್ತೇವೆ, ನೀವು ಮುಷ್ಕರ ಮಾಡೋದಿಲ್ಲ ಅಂತೇಳಿ ನಮಗೆ ಆಶ್ವಾಸನೆ ಇದೆ, ಭರವಸೆ ಇದೆ ಅಂತಲೂ ಕೂಡ, ವಿಶ್ವಾಸ ಇದೆ ಅಂತಲೂ ಕೂಡ ಹೇಳಿ ಹೊರಟು ಹೋಗಿದ್ದಾರೆ. ಸೊ ಈಗ ಇವರು ತೆಗೆದುಕೊಳ್ಳುವಂಥ ನಿರ್ಣಯ ಬಹಳ ಪ್ರಮುಖವಾದಾಗುತ್ತೆ. ಇದರಲ್ಲಿ ಬಹುತೇಕರು ಮುಷ್ಕರ ಬೇಡ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನುವಂಥ ಅಭಿಪ್ರಾಯಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲವರು ಆ ರೀತಿ ಆಗೋದಿಲ್ಲ, ಮುಷ್ಕರನ್ನ ಮಾಡೋದೇ ಒಳ್ಳೆಯದು. ಅದರಲ್ಲೂ ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥ ಬಹುತೇಕ ಸಾರಿಗೆ ನೌಕರರೆಲ್ಲರೂ ಕೂಡ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ, ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಬೇರೆ ಸರ್ಕಾರಿ ನೌಕರರಿಗೆ ಕೊಡ್ತಿರುವಂಥ ಸೌಲಭ್ಯಗಳು ಏನೋ ಅವರಿಗೆ ಸಿಗ್ತಿರುವಂಥ ವೇತನವನ್ನು ನೋಡ್ತಾ ಹೋದ್ರೆ ನಮ್ದು ಎಳ್ಳಷ್ಟು ಕೂಡ ಇಲ್ಲ, ಹೀಗೆ ಪದೇ ಪದೇ ಅನ್ಯಾಯ ಆದರೆ ನಾವು ನಿಜವಾಗ್ಲೂ ಕೂಡ ಒಪ್ಪೋದಿಲ್ಲ. ಈ ಹಿನ್ನೆಲೆಯಲ್ಲಿ
ನಾವು ಮುಷ್ಕರ ಮಾಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಇರೋದು, ಅವರು ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ಸಾರಿಗೆ ನೌಕರರೆಲ್ಲರೂ ಕೂಡ ಒಪ್ಕೊಳ್ತಾರ, ಮುಷ್ಕರ ಮುಂದುವರಿಯುತ್ತಾ ಅಥವಾ ಮುಷ್ಕರವನ್ನು ತೆಗೆದು ಇನ್ನೊಂದಷ್ಟು ದಿನಗಳ ಕಾಲಾವಕಾಶವನ್ನು ಕೊಡ್ತಾರ, ಇನ್ನೊಂದು ಅರ್ಧ ಗಂಟೆಯಲ್ಲಿ ತಿಳಿಯಲಿದೆ. ಒಂದು ವೇಳೆ ಏನಾದರೂ ಮುಷ್ಕರ ಮುಂದುವರೆದಿದ್ದೇ ಆಯಿತು ಅನ್ನೋದಾದರೆ, ಶುರು ಆಯಿತು ಅನ್ನೋದೇ ಆದರೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ. ಈ ಹಿಂದೆನೂ ಕೂಡ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ರನ್ ಮಾಡಿಸಿರೋದಿರ್ಬೋದು, ಖಾಸಗಿ ಬಸ್ಗಳನ್ನು ಬಸ್ ಸ್ಟ್ಯಾಂಡ್ಗಳ ಮೂಲಕ ನಿಮಗೆ ಎಲ್ಲ ಸರ್ಕಾರಿ ಸಾರಿಗೆ ಬಸ್ಗಳಿದ್ದಾವೆ, ಆ ಬಸ್ಗಳನ್ನು ಆಪರೇಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೂ ಕೂಡ ಮುಂದಾಗತ್ತೆ. ಅದೇನು ಪ್ರತ್ಯೇಕವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅರುಣ್. ಶರಣು ಹಂಪಿ, ಇನ್ನೊಂದು ಕಡೆ ಈಗ ಹಿಂಬಾಕಿ, ಮತ್ತೊಂದು ಕಡೆ ವೇತನ ಪರಿಷ್ಕರಣೆ, ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿರುವಂಥದ್ದು. ಬಟ್ ಸರ್ಕಾರ ಅಷ್ಟು ಈಸಿ ಆಗಿಲ್ಲ ಈ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಅಂತ ಹೇಳ್ತಾ ಇದೆ. ಸೊ ಇದಕ್ಕೆ ಪರ್ಯಾಯವಾಗಿ ಅಟ್ಲೀಸ್ಟ್ ಅದಕ್ಕೆ ಸಾಮೀಪ್ಯ ಇರುವಂಥ ಏನಾದರೂ ದಾರಿ ಕಂಡುಕೊಳ್ಳುವಂಥ ಸಾಧ್ಯತೆಗಳಿದೆಯಾ ಅವರನ್ನ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ? ಅರುಣ್, KSRTC MD ಅಕ್ರಮ್ ಪಾಷಾ ಅವರು ಆ ಪ್ರಯತ್ನವನ್ನು ಕೂಡ ಮಾಡಿದ್ರು. 38 ತಿಂಗಳಲ್ಲಿ 26 ತಿಂಗಳು ಹಿಂಬಾಕಿ ವೇತನವನ್ನು ಕೊಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. 12 ತಿಂಗಳ ಹಿಂಬಾಕಿ ವೇತನವನ್ನು ಕೊಡೋದು ಮಾತ್ರ ಬಾಕಿ ಇರೋದು. ಒಂದು. ಎರಡನೇ ಬಹಳ ಪ್ರಮುಖವಾದಂಥ ಬೇಡಿಕೆ ಏನು ಅಂತಂದರೆ, ವೇತನ ಪರಿಷ್ಕರಣೆ. ಅದು 2024ರಿಂದ ಆಗಬೇಕು ಅಂತ ಹೇಳ್ತಾ ಇರೋದು. ಸೊ ಇದರಲ್ಲಿ 2025ರಿಂದ ನಾವು ಹಿಂಬಾಕಿ ವೇತನ ಪರಿಷ್ಕರಣೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇರೋದು. ಸೊ ಇದು ಒಂದು ವರ್ಷ ಆ ರೀತಿಯ ಕಟ್ ಮಾಡಿದ್ರೆ ಒಳ್ಳೇದಲ್ಲ ಅಂತೇಳಿ. ಇದರ ಮಧ್ಯನೂ ಕೂಡ KSRTC MD ಅವರು ಹೇಳ್ತಾ ಇರೋದೇನೆಂದರೆ, ಇದರಿಂದ ಯಾರಿಗೆ ಅನ್ಯಾಯ ಆಗುತ್ತೆ, ಒಂದು ವರ್ಷ ಕಟ್ ಮಾಡಿದ್ರೆ ಅನ್ನೋದಾದರೆ ನಿವೃತ್ತ ನೌಕರರಿಗೆ ಅನ್ಯಾಯ ಆಗುತ್ತೆ. ಸೊ ಅವರೆಲ್ಲರಿಗೂ ಕೂಡ ಏನು ವೇತನ ಪರಿಷ್ಕರಣೆ ಹಣ ಏನಿದೆ ಅದನ್ನು ಕೊಡಿಸುವಂಥ ಕಾರ್ಯವನ್ನು ಮಾಡ್ತೇವೆ, ಆ ಪ್ರಯತ್ನವನ್ನು ಮಾಡ್ತೇವೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಬಹಳ ಪ್ರಮುಖವಾದಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಕೂಡ ಈ ವಿಚಾರವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತೇಳಿ, ಆ ನಿರ್ಣಯದ ಹಿನ್ನೆಲೆಯಲ್ಲಿ ಮುಷ್ಕರ ಆಗುತ್ತೋ ಇಲ್ಲೋ ಅನ್ನೋದು ಬಹಳ ಪ್ರಮುಖವಾಗಿ ನಿರ್ಧಾರ ಆಗಲಿದೆ ಇನ್ನೊಂದು ಅರ್ಧ ಗಂಟೆ ನಂತರ. ಅರುಣ್. ಶರಣು, ಈಗ ಎಸ್ಮಾ ಜಾರಿ ಆಗಿರೋ ಹಿನ್ನೆಲೆಯಲ್ಲಿ ತುಂಬಾ ಜನ ಬಂದಿಲ್ಲ. ನೀವು ಹೇಳ್ದಂಗೆ ನೈಟ್ ಶಿಫ್ಟ್ ಹೋಗುವಂಥವ್ರು ಅಥವಾ ವೀಕ್ ಆಫ್ ಇರುವಂಥವ್ರು, ರಜೆ ಮೇಲೆ ಇರುವಂಥವ್ರು ಮಾತ್ರ ಭಾಗಿಯಾಗಂಗೆ ಆದಂಗೆ ಕಾಣಿಸ್ತಾ ಇದೆ. ಆದರೆ ನಾಳೆಯಿಂದ ಏನಾಗಬಹುದು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ ಆಗಿದೆ. ಎಸ್ಮಾವನ್ನ ಧಿಕ್ಕರಿಸಿ ಕೂಡ ಹೋರಾಟಕ್ಕೆ ಮುಂದಾಗುತ್ತಾರೆ ಅನ್ನುವಂಥ ಚಾನ್ಸಸ್ ಇದೆಯಾ? ಖಂಡಿತ. ಇದನ್ನು ಕೂಡ ಸಾರಿಗೆಯ ಮುಖಂಡರೆಲ್ಲರೂ ಕೂಡ, ಅದು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಕೂಡ ಸ್ಪಷ್ಟಪಡಿಸಿದ್ದಾರೆ ತಮ್ಮ ಭಾಷಣದಲ್ಲಿ ಮತ್ತು ಮಾಧ್ಯಮಗಳ ಹೇಳಿಕೆಗೂ ಕೂಡ. ನ್ಯೂಸ್ 18ಗೆ ಅವರು ಕೊಟ್ಟಂಥ ಮಾಹಿತಿಯಲ್ಲೂ ಕೂಡ, ಅಂದರೆ ಕೊಟ್ಟಂಥ ಪ್ರತಿಕ್ರಿಯೆ ಕೂಡ ಹೇಳಿರೋದು, ಕಳೆದ ಬಾರಿ ನಾವು ನೋಟಿಸನ್ನು ಕೊಟ್ಟು, ಅಂದರೆ ಕಾನೂನಿನ ಪ್ರಕಾರ ನೋಟಿಸನ್ನು ಕೊಟ್ಟು 45 ದಿನಗಳ ಮುಂಚಿತವಾಗಿ ನೋಟಿಸನ್ನು ಕೊಟ್ಟು ನಾವು ಮುಷ್ಕರಕ್ಕೆ ಮುಂದಾಗಬೇಕಾಗತ್ತೆ, ಅದು ಲಾ ಪ್ರಕಾರನೇ. ಆದರೆ ಈ ಸರಿ ನಾವು ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಡೋದಿಲ್ಲ. ಈ ಹಿಂದೆ ನಾವು ನೋಟಿಸನ್ನು ಕೊಟ್ಟಾಗ ಬೇರೆಯವ್ರ ಮೂಲಕ ಕೋರ್ಟ್ ಮೊರೆ ಹೋಗಿ ನಮಗೆ ಮುಷ್ಕರವನ್ನು ಮಾಡಬೇಡಿ ಅಂತೇಳಿ ಸೂಚನೆ ಕೊಡುವಂಥ ಕಾರ್ಯವನ್ನು ಮಾಡಿದ್ರು. ಈ ಸರಿ ಆ ಯಾವ ಪ್ರಕ್ರಿಯೆಯನ್ನು ಮಾಡೋದಿಲ್ಲ. ನೀವು 1,15,000 ಜನರನ್ನು ಕೂಡ ನೀವು ಜೈಲಿಗೆ ಹಾಕ್ತೀರಾ, ನಾವು ಮುಷ್ಕರ ಮಾಡೇ ಮಾಡ್ತೀವಿ. 1,15,000 ಜನರನ್ನು ಕೂಡ ನೀವು ಜೈಲಿಗೆ ಹಾಕ್ತೀರಾ? ಹಾಕಕ್ಕಾಗಲ್ಲಲ್ವಾ? ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಒಬ್ಬರಿಗೆ ಅನ್ಯಾಯ ಆಗುತ್ತೆ, ಉಳಿದವರಿಗೆ ಅನುಕೂಲ ಆಗುತ್ತೆ ಅಂದಾಗ ಎಲ್ಲರೂ ಕೂಡ ಸುಮ್ಮನೆ ಆಗೋದು ಸರಿಯಲ್ಲ. ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಈ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಕಠಿಣ ನಿಲುವನ್ನು ಏನಾದರೂ ತೆಗೆದುಕೊಂಡ್ರೆ, ಅಂದರೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ, ಅಂದರೆ ಸಾರಿಗೆ ನೌಕರರೆಲ್ಲರೂ ಕೂಡ ಮುಂದಾದರೆ ಸರ್ಕಾರ ಮಾತ್ರ ಕಠಿಣ ನಿಲುವನ್ನು ತೆಗೆದುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಈ ಹಿಂದಿನ ಮುಷ್ಕರದಲ್ಲಿ ಈಗ ಒಂದು ದಿನ ಅಷ್ಟೇ ಮುಷ್ಕರ ಆಗಿದ್ದು, ಒಂದು ದಿನದ ಮುಷ್ಕರದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಮತ್ತೊಂದು ಸರಿ ನೆನಪು ಮಾಡಿಕೊಡುವಂಥ ಕಾರ್ಯವನ್ನು ಮಾಡ್ತೀನಿ. ಖಾಸಗಿ ಬಸ್ಗಳು ಬಸ್ ನಿಲ್ದಾಣದಲ್ಲಿ ಬಂದು ಖಾಸಗಿ ಬಸ್ಗಳು ಆಪರೇಟ್ ಆದವು. ಖಾಸಗಿ ಬಸ್ ನಿಲ್ದಾಣ ಶರಣು, ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ ಪಡಿತೀನಿ. ಸರ್ಕಾರದ ನಿರ್ಧಾರಕ್ಕೆ ಸಂಘಟನೆಗಳು ತೃಪ್ತರಾಗ್ತಾ ಇಲ್ಲ. KSRTC MD ಅಕ್ರಮ್ ಪಾಷಾ ಅವರು ಬಂದು ಮಾತನಾಡಿದ್ರು, ಸಂಧಾನ ಮಾಡೋಕೆ ನೋಡಿದ್ರು, ಆದರೆ ಒಪ್ಕೊಂಡಿಲ್ಲ. ಎರಡು ಬೇಡಿಕೆಗಳು ಈಡೇರಲೇಬೇಕು ಅನ್ನುವಂಥದ್ದು ನೌಕರರ ಬಿಗಿಪಟ್ಟಾಗಿದೆ. ಹೀಗಾಗಿ ಮತ್ತೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ರಿಯಾಕ್ಷನ್ ಕೊಟ್ಟು ಕೆಲ ಹೊತ್ತಲ್ಲೇ ಸಭೆ ನಡೆಸಲಿರುವ ಜಂಟಿ ಕ್ರಿಯಾ ಸಮಿತಿ ಸಭೆಯ ನಂತರದಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. KSRTCಯ ನೌಕರರಿಂದ 4 ನಿಗಮಗಳ ನೌಕರರು ಇಲ್ಲಿ ಭಾಗಿಯಾಗಿರೋದು. ಆದ್ರೆ ಈಗ ಸಂಧಾನಕ್ಕೆ ಬಂದಿದ್ರು KSRTC MD, ಅದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಮತ್ತೆ ಕನೆಕ್ಟ್ ಆಗಿದ್ದಾರೆ ಲೈವ್ನಲ್ಲಿ. ಶರಣು ಹಂಪಿ, ನಿರ್ಗಮಿಸಿದ್ರು MD ಅವರು, ಬಟ್ ಯಾವುದಕ್ಕೂ ಕೂಡ ಇವರು ಓಕೆ ಅಂದಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಐ ಥಿಂಕ್ ನಾಳೆಯಿಂದ ಇದು ಈಗೇನು ನಡೀತಾ ಇದೆ ಹೋರಾಟ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಕಾಣಿಸುತ್ತೆ ಮೇ ಬಿ.
ಬಿಎಂಟಿಸಿ ಯುಕ್ತ ತಂಡದಿಂದ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದೇ ರೀತಿಯಾಗಿ ಇರೋದು ಕಂಡು ಬರ್ತಾ ಇದೆ. ಆದರೆ KSRTC MD ಮತ್ತೊಂದು ಭರವಸೆಯನ್ನು ನೀಡಿದ್ದಾರೆ. ಆದೇಶದ ಜೊತೆಗೆ ಇಲ್ಲಿ ವೇದಿಕೆಗೆ ಬಂದು ನೀಡಿದಂಥ ಭರವಸೆ ಏನಿದೆಯಲ್ಲ, ಇದರಲ್ಲಿ ನಿವೃತ್ತ ನೌಕರರಿಗೆ ತೊಂದರೆ ಆಗತ್ತೆ, ವೇತನ ಪರಿಷ್ಕರಣೆ ಆಗಿರೋದು ಮತ್ತು ಹಿಂಬಾಕಿ ವೇತನದ್ದು ಕೂಡ ಅಂತೇಳಿ, ಇವ್ರು ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರಿಗೂ ಕೂಡ ನಾವು ಹಣ ಕೊಡುವಂತ, ಏನು ಅನ್ಯಾಯ ಆಗ್ತಾ ಇದೆಯಲ್ಲ ಅಷ್ಟು ಮೊತ್ತವನ್ನ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಇದು ಕೂಡ ಇದನ್ನ ಪರಿಗಣಿಸಬೇಕಾದಂತ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು, ಒಟ್ಟು 6 ಸಮಿತಿಗಳೇನಿದ್ದಾವೆ, 6 ಮುಖಂಡರು ಏನಿದ್ದಾರೆ ಅವರು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಇನ್ನು ಅರ್ಧ ಗಂಟೆ ಮಾತ್ರ ಎಲ್ಲ 6 ಸಮಿತಿಯ ಮುಖಂಡರೇನಿದ್ದಾರೆ ಆ ಸಮಿತಿಯ ಮುಖಂಡರು ನಿರ್ಧಾರವನ್ನು ತೆಗೆದುಕೊಳ್ಳಿದ್ದಾರೆ. ಅದಾದ್ಮೇಲೆ ಗೊತ್ತಾಗೋದು. ಬಟ್ ನಮಗೆ 2 ಗಂಟೆ ಅಂದರೆ 2 ಗಂಟೆ ಹಿಂದೀಚೆಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಮುಖಂಡರೆಲ್ಲರೂ ಕೂಡ ಇಲ್ಲ, ಸರ್ಕಾರ ಒಂದಷ್ಟು 2 ಹೆಜ್ಜೆ ಮುಂದೆ ಬಂದಿದೆ. ಆದೇಶ ಮೊದಲು ಹೇಳ್ತಾ ಇದ್ದಾರೆ ನಾವು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರಂತೂ ನಾ ಆಗದೇ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬೆಳಗ್ಗೆ DCM DK ಶಿವಕುಮಾರ್ ಅವರು ಕೂಡ ನಾವು ಈಗ ಕೊಟ್ಟಿದ್ದೇ ಹೆಚ್ಚು ಅಂತಲೂ ಕೂಡ ಹೇಳ್ತಾ ಇದ್ರು. ಸಾರಿಗೆ ಸಚಿವರು ಕೂಡ ಹೇಳಿದ್ದೇನು ಅಂತಂದ್ರೆ, ಇಲ್ಲ ನಾವು ಏನ್ ಪ್ರಯತ್ನಗಳನ್ನು ಮಾಡಬೇಕು ಮಾಡಿದೀವಿ, ಇನ್ನೊಂದಷ್ಟು ಪ್ರಯತ್ನ ಕೂಡ ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗ ನೋಡ್ತಾ ಹೋದ್ರೆ ಈಗ ಒಂದಷ್ಟು ಭರವಸೆಯನ್ನು ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ, ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಳ್ಳುವಂತ ನಿರ್ಣಯವನ್ನ ಸಾರಿಗೆ ನೌಕರರೆಲ್ಲರೂ ಕೂಡ ಒಪ್ಕೊಳ್ತಾರ, ಅದರ ಮೇಲೆ ನಿಲುವು ನಿರ್ಧಾರ ಆಗಲಿದೆ. ಇದು ಇನ್ನೊಂದು ಅರ್ಧ ಗಂಟೆಯ ನಂತರ ಸ್ಪಷ್ಟವಾದಂತ ಅಧಿಕೃತ ಘೋಷಣೆಯನ್ನ ಸಾರಿಗೆ ನೌಕರರ ಮುಖಂಡರು ಮಾಡಲಿದ್ದಾರೆ. ಈಗ ಕೆಲವೇ ದಿನಗಳಲ್ಲಿ ಬಜೆಟ್ ಇರೋ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಹಿಂದಿನ ಪ್ರತಿಭಟನೆಗಳು ನಡೆದಂತ ಸಂದರ್ಭದಲ್ಲಿ ವಾರಂಗಟ್ಲೆ ಪ್ರತಿಭಟನೆಗಳು ಆದರೂ ಕೂಡ ಫೈನಲಿ ಅವರು ಸಂಧಾನಕ್ಕೆ ಓಕೆ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದು ಕೂಡ ನಾವು ನೋಡಿದ್ದೇವೆ. ಬಟ್ ಈ ಸಾರಿ ಆ ರೀತಿ ಆಗೋದಿಲ್ಲ ಅಂತ ಕಾಣಿಸುತ್ತೆ. ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರಾ ಅಂತ. ಅರುಣ್, ಅದೇ ರೀತಿಯಾಗಿಯೇ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಜೆಟ್ ಇರೋ ಕಾರಣಕ್ಕಾಗಿ ಏನು ನಿರ್ಣಯವನ್ನ ಕೈಗೊಳ್ತಾರೆ ಅಂತ ಹೇಳಿ, ಯಾಕಂದ್ರೆ ಈ ಟೈಮಲ್ಲೇ ಸರ್ಕಾರವನ್ನ ಮ್ಯಾಕ್ಸಿಮಮ್ ನಾವು ಸ್ಟ್ರೈಕ್ ಆಗಲಿ ಅಥವಾ ಪ್ರತಿಭಟನೆ ಆಗಲಿ ಹೀಗೆ ನಾವು ಹೋರಾಟವನ್ನ ಮಾಡ್ತಾ ಹೋದ್ರೆ ಒಂದಷ್ಟು ಸರ್ಕಾರ ಬಗ್ಗುವಂತ ಕಾರ್ಯವನ್ನ ಮಾಡುತ್ತೆ ಅಂತೇಳಿ ಈ ಹಿಂದೆ ಸಾಕಷ್ಟು ಸಾರಿ ನಾವು ಹೋರಾಟವನ್ನ ಮಾಡಿದ್ದೇವೆ. ಮುಷ್ಕರ ಮಾಡಿದ್ರು ಕೂಡ ಸಸ್ಪೆಂಡ್ ಆದ್ರು, ಬಹಳ ಜನ ಡಿಸ್ಮಿಸ್ ಕೂಡ ಆದ್ರು ನೌಕರರೆಲ್ಲರೂ ಕೂಡ. ಈ ಹಿನ್ನೆಲೆಯಲ್ಲಿ ಈ ಸಾರಿ ಒಕ್ಕೊರಲಿನ ನಿರ್ಧಾರ ಬರ್ತಾ ಇದೆ. ಬಹುತೇಕ ಸಾರಿಗೆ ನೌಕರರೆಲ್ಲರೂ ಕೂಡ ಏನೇ ತೆಗೆದುಕೊಳ್ಳಿ ನಿರ್ಧಾರ ಅದು ಒಂದೇ ರೀತಿಯಾದಂಥ ನಿರ್ಧಾರ ಆಗಿರಬೇಕು, ಅದು ಒಂದು ಮಿಶ್ರ ರೀತಿಯಾದಂಥ ಡಿಸಿಷನ್ ತಗೊಳ್ಳೋದು ಬೇಡ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಏನು ತೆಗೆದುಕೊಳ್ತಾರೆ ಅದು ಬಹಳ ಸ್ಪಷ್ಟ ಆಗುತ್ತೆ. ಇಲ್ಲಿರುವಂಥ ಮುಖಂಡರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ KSRTC MD ಬಂದಿದ್ರು, ಮತ್ತೊಂದಷ್ಟು ನಿವೃತ್ತ ನೌಕರರು ಅನ್ಕೋತೀನಿ, ನಿಮಗೆ ಒಂದಷ್ಟು ಸಹಾಯವನ್ನು ಮಾಡ್ತೀವಿ ಅಂತ, ಅಂದರೆ ನಿಮ್ಮ ಹಿಂಬಾಕಿ ವೇತನ ಇದೆ ಅದನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ ಅಂತಿದ್ದಾರೆ. ಸೊ ಈಗಿರುವ ಆದೇಶವನ್ನು ನೀವು ಒಪ್ತೀರಾ? ಒಂದಷ್ಟು ಸಮಯದಿನ ಕಾಲಾವಕಾಶ ಕೊಡಲಿಕ್ಕೆ ನಿಮಗೆ ಸಮ್ಮತಿ ಇದೆಯಾ? ಸರ್, ನಮ್ಮ ಸಾರಿಗೆ ನೌಕರ ಎಲ್ರಿಗೂ ನಮಸ್ಕಾರ. ಈ ದಿನ ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಸಾರಿಗೆ ನೌಕರು 4 ನಿಗಮದ ನೌಕರು ಎಲ್ಲ ಬಂದಿಲ್ಲಿ ಸಮಾವೇಶ ಮಾಡಿದ್ದಾರೆ. ಇದೇ ಥರ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಸಜೆಷನ್ ಕೊಡ್ತಾರೆ, ರಾಮಲಿಂಗಾರೆಡ್ಡಿ ಅವರು ನಮ್ಮ MDಗೆ ಸಜೆಷನ್ ಕೊಡ್ತಾರೆ. MD ಅವ್ರು ಬಂದಿಲ್ಲಿ ತುಪ್ಪ ಸೌರ ಅಂತ ಕೆಲಸ ಮಾಡ್ತಾರೆ ಅಷ್ಟೇ. ಇದು ಖಂಡಿತ ಆಗಲ್ಲ. ಯಾಕೆಂದರೆ ನಾವು ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಇದು ಯಾವತ್ತೂ ಖಂಡಿತ ಆಗಲ್ಲ. ದಯವಿಟ್ಟು ನಮ್ಮ 38 ತಿಂಗಳ ಹಿಂಬಾಕಿ ವೇತನ ಏನಿದೆ ಆಮೇಲೆ 1/1/2024ರಿಂದ ವೇತನ ಪರಿಷ್ಕರಣೆ ಏನಾಗಬೇಕು ಸರ್. ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಕಂಡಕ್ಟರ್ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆ ಬಸ್ಗಳಲ್ಲಿ ಮಲಗ್ತಾರೆ ಸರ್, ಸೊಳ್ಳೆ ಇರ್ಬೋದು, ಇದಿರ್ಬೋದು, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ. ಖಂಡಿತ ತುಂಬಾ ಕಷ್ಟಪಡ್ತಾರೆ. ಇವತ್ತಿನ ದಿವಸ ಫ್ರೀ ಟಿಕೆಟ್ ಮಾಡಿದ್ರು, ಓಕೆ, ಅದಕ್ಕೆ ನಮ್ಮ ಸಮ್ಮತ ಇದೆ. ಆದರೆ ಫ್ರೀಗೆ ಇದರಲ್ಲಿ ಎಷ್ಟು ಜಗಳ ಆಗುತ್ತೆ, ಎಷ್ಟಿದೆ ನೋಡಿ. ಇವತ್ತಿನ ಸರ್ಕಾರ ಈಗ ನಿಮಗೆ ಕಾಲಾವಕಾಶ ಒಂದಷ್ಟು ಕೊಡ್ಬೇಕಾ, ಇಲ್ಲ ಮುಷ್ಕರನೇ ನಿಮ್ಗೆ ಸರಿ ಅನ್ಸಿದೆ? ಈಗ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹೋಗಿದ್ದಾರೆ. ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಅಭಿಪ್ರಾಯ ತುಂಬಾ ಸಾರಿ ನಾವು ಕೊಟ್ಟಿದ್ದೀವಿ, ಕಾಲಾವಕಾಶ ತುಂಬಾ ಕೊಟ್ಟಿದ್ದೀವಿ. ಯಾವಾಗಲೂ ಈಗ ನಮ್ಮ ಹಿರಿಯ ಮುಖಂಡರಾದಂಥ ಅನಂತ ಸುಬ್ರಾಯರನ್ನ ಕಳ್ಕೊಂಬಿಟ್ಟಿವಿ ನಾವು. ಕಾಲಾವಕಾಶ ಕೊಟ್ಟು
ಆದ್ರಿಂದ ಇನ್ನು ಕಾಲಾವಕಾಶ ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ಅರ್ಥ ಇಲ್ಲ. ಇರೋದು ಎರಡೇ ಬೇಡಿಕೆ ನಮ್ಮದು. ಒಂದು 38 ತಿಂಗಳ ಅರಿಯರ್ಸು, ಇನ್ನೊಂದು 1/1/24 ಜನವರಿ 24 ಅಗ್ರಿಮೆಂಟ್ ಆಗಬೇಕು. ಇವೆರಡಕ್ಕೆ ಅವ್ರು ಒಪ್ಪಿಟ್ರೆ ನಾವು ನಮ್ಮ ಹೋರಾಟನ ಹಿಂದಕ್ಕೆ ತಗೊಂತೀವಿ ನಾವು. ಸರ್, ಈಗ ಸಿಎಂ ಹೇಳ್ತಾ ಇದ್ರು ಕೊಡಕ್ಕಾಗದೇ ಇಲ್ಲ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಿದ್ದು ನಿರ್ಧಾರ ಅಂತೇಳಿ. ಈಗ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹೌದು ಬಂದಿದೆ. ಏನ್ ಹೇಳ್ತೀರಿ? ನೆನ್ನೆ ಒಂದು ಮೆಟ್ಲು ಇಳಿದಿದ್ದಾರೆ ಆಗ್ಲಿ ಅವರು. ಹಾಗಾಗಿ ಇನ್ನಿರೋದೇನು 12 ತಿಂಗಳು ಬ್ಯಾಲೆನ್ಸ್, ಮತ್ತೆ 2024 ಅಗ್ರಿಮೆಂಟ್ ನ್ಯಾಯಯುತವಾಗಿ ಆಗ್ಬೇಕು ಸರ್. ಅದು ಅನ್ಯಾಯವಾಗಿ ಏನು ನಾವು ಕೇಳ್ತಾ ಇಲ್ಲ, ಎಕ್ಸ್ಟ್ರಾ ನಾವು ಕೇಳ್ತಾ ಇಲ್ಲ. ನ್ಯಾಯಯುತ ಆಗ್ಬೇಕು. ಈಗಿರೋ ಪ್ರಶ್ನೆ ಏನಂದ್ರೆ, ನೀವು ಮುಷ್ಕರನೇ ಮಾಡೋದು ಒಳ್ಳೇದಾ ಅಥವಾ ಇನ್ನೊಂದಷ್ಟು ದಿನ ಅವಕಾಶ ಕೊಡ್ತೀರಾ ಸರ್ಕಾರ? ಈಗ ಅವಕಾಶ ಕೊಡೋದಕ್ಕೆ ಈಗ ನಮ್ಮ ಕ್ರಿಯಾ ಸಮಿತಿಯವ್ರು ಬರ್ತಾರೆ, ಬಂದು ಏನ್ ನಿರ್ಧಾರ ತಗೊಂತಾರೆ. ಕಾಲಾವಕಾಶ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್, ನಾನ್ಸೆನ್ಸ್ ನನ್ನ ಪ್ರಕಾರ. ಎಷ್ಟು ಕಾಲಾವಕಾಶ ಕೊಡ್ತೀರಿ? ಎಷ್ಟು ವರ್ಷ ಆಯ್ತು? ನಾನು ಒಬ್ಬ ನಿವೃತ್ತಿ ನೌಕರ, ನನಗೂ ಬರ್ಬೇಕು, ಇದ್ರಲ್ಲಿ ನನಗೂ ಪಾಲಿದೆ. ಇದು ಕಾಲಾವಕಾಶಕ್ಕೆ ಪ್ರಶ್ನೆನೇ ಇಲ್ಲ. ಏಕೆಂದ್ರೆ ಪ್ರತಿ 4 ವರ್ಷ ಒಮ್ಮೆ ಇದೇ ಮಾತಾಡಿ ಎಲ್ಲಾನು ಇದು ಮಾಡಿ ಬಹಳ ನಮ್ಮ ಸಾರಿಗೆ ಸಂಸ್ಥೆ ನೌಕರರಿಗೆ ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಅನ್ಯಾಯ ಮಾಡಿದ್ರಿಂದ ಈ ಒಂದು ಇದರಿಂದ ಕಾಲಾವಕಾಶ ಕೊಡುವಂತ ಪ್ರಶ್ನೆ ಇಲ್ಲ. ಎಲ್ಲ ಒಂದೇ ದೃಢ ನಿರ್ಧಾರ. ನಮಗೆ ಬೇಡಿಕೆ ಇದೆ, ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕು. ಹಾಗೂ ಈಗ 2020 ನಮ್ಮ ಹಿಂಬಾಕಿ ವೇತನ ಕೊಡಬೇಕು. ಅದು ಕೊಡದೆ ಅವರು ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ಬಹಳ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಸರ್ಕಾರ. ಈ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಜಂಟಿ ಕ್ರಿಯಾ ಸಮಿತಿಯ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಈ ಕುರಿತು ವಿಸ್ತೃತವಾದಂತಹ ಚರ್ಚೆ ನಡೆಯುತ್ತೆ. ಚರ್ಚೆ ನಂತರ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಅರುಣ್, ಥ್ಯಾಂಕ್ ಯು ಶರಣು ಹಂಪಿ ಎಲ್ಲ ಡೀಟೇಲ್ಸ್ಗೆ. ಇದು ಸಾರಿಗೆ ನೌಕರರ ನಿಲುವಾಗಿದೆ. ಜಂಟಿ ಕ್ರಿಯಾ ಸಮಿತಿ ಈಗ ಸಭೆ ಮಾಡೋಕೆ ಹೋಗಿದ್ದಾರೆ. ಅಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನಾವು ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಜನ ಟೈಮ್ ಕೊಡೋದ್ರಲ್ಲಿ ಅರ್ಥ ಇಲ್ಲ, ನಾವು ಹೋರಾಟ ಮಾಡಿನೇ ನಮ್ಮ ಹಕ್ಕನ್ನ ಪಡಿಬೇಕು ಅನ್ನುವಂಥ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕೇಸ್ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ಸದಸ್ಯರುಗಳೇನಿದ್ದಾರೆ ಅವರೆಲ್ಲ ಒಟ್ಟುಗೂಡಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಈ ಒಂದು ಹೋರಾಟದ ಮುಂದಿನ ದಿನಗಳು ನಿರ್ಧಾರ ಆಗತ್ತೆ. ನಾಳೆ ಹೋರಾಟ ಮಾಡಬೇಕಾ ಅಥವಾ ಈಗ ಸರ್ಕಾರ ಕೊಟ್ಟಿರುವಂತಹ ಒಂದಿಷ್ಟು ಸಂಧಾನದ ಮಾತು ಏನಿದೆ, ಭರವಸೆಗಳೇನಿದೆ, ಅದನ್ನ ಓಕೆ ಅಂತ ಒಪ್ಕೊಳ್ಬೇಕಾ ಅನ್ನುವಂಥದ್ದು. ಸೊ ಈ ಪ್ರಮುಖ ನಾಯಕರುಗಳ ಮೇಲೆ ನಿಂತ್ಕೊಂಡಿರುವಂಥದ್ದು. ಅವರು ಬಂದೀಗ ಅನೌನ್ಸ್ ಮಾಡಲಿದ್ದಾರೆ. ಬಟ್ ನಾವು ಕೂಡ ಇನ್ನೊಂದ್ 2-3 ಬಾರಿ ಪರಿಷ್ಕರಣೆ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿರುವಂಥದ್ದು. ಸೊ ಇದು ನಾಳೆಯಿಂದ ಯಾವ ಆಯಾಮವನ್ನ ಪಡೆಯುತ್ತೆ ಅನ್ನೋದಕ್ಕಿಂತ ಇನ್ನೊಂದು ಅರ್ಧ ಗಂಟೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ.